ಶ್ರೀ ಗುರುಭ್ಯೋ ನಮಃ. ಇದು ವರಸಿದ್ಧಿ ವಿನಾಯಕ ಅಂತಂದು ಹೇಳಿ ಶ್ರೀ ಕೃಷ್ಣೇಂದ್ರ ಗುರುಗಳು ಕಾಶಿಯಲ್ಲಿ ತಮ್ಮ ಎಲ್ಲ ವೇದಾಭ್ಯಾಸವನ್ನ ಮಾಡಿಕೊಂಡು ಗೋಕರ್ಣಕ್ಕೆ ಬೈ ವಾಕ್ ನಡ್ಕೋತ ಹೋಗೋದು ಅಂತಂದು ಹೇಳಿ ಬರ್ತಾರೆ. ಪಾದಯಾತ್ರೆ ಮಧ್ಯ ಮಧ್ಯ ಅವರು ಅಲ್ಲಲ್ಲಿ ತಂಗ್ತಾ ಇದ್ರು. ಬರಬೇಕಾದ್ರೆ ನಮ್ಮ ಯಲ್ಲಮ್ಮನ ಗುಡ್ಡ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಮುಖಾಂತರ ಬಂದು ಅಲ್ಲಿ ಹಲವಾರು ಚಮತ್ಕಾರಗಳನ್ನು ಅವರು ಮಾಡಿದ್ದಾರೆ. ಮುಂದವರು ಹುಬ್ಬಳ್ಳಿಗೆ ಬಂದು ಇಲ್ಲಿ ಚಬ್ಬಿ ಗ್ರಾಮಕ್ಕೆ 1827 ಇಸ್ವಿ ಈ ಮನಿ ಒಳಗೆ ಕುಲಕರ್ಣಿಯವರ ಮನಿ ಒಳಗೆ ಒಂದು ದಿವಸ ಅವ್ರು ಇಲ್ಲಿ ಉಳಿತಾರೆ. ಅಲ್ಲಿ ಇವರ ಆದರಾತಿಥ್ಯ ಅದು ಇದು ನೋಡಿಕೊಂಡು ಕೆಲವು ಇವರ ಕಷ್ಟ ಸುಖಗಳನ್ನು ಹೇಳಿದಾಗ ಇಲ್ಲಿ ಇವರು ಆಶೀರ್ವಾದ ಮಾಡ್ತಾರೆ. ಪ್ರತಿ ವರ್ಷ ನೀವು ಈ ತರಹದ ಒಂದು ಗಣಪತಿ ವೃತ್ತವನ್ನ ಆಚರಣೆ ಮಾಡಬೇಕು. ಆ ಗಣಪತಿ ಹೆಂಗಿರ್ಬೇಕಪ್ಪ ಅಂತಂದ್ರ ರಕ್ತ ಬಣ್ಣದ ಕೆಂಪು ಬಣ್ಣದ ಮೂರ್ತಿ ಆಗಿರಬೇಕು, ಹಸಿರು ಪಂಚೆ ಹುಟ್ಟಿರಬೇಕು, ಎಡಗೈಯಲ್ಲಿ ಈಶ್ವರ ಆತ್ಮಲಿಂಗ ಇರಬೇಕು, ಬಲಗೈಯಲ್ಲಿ ತನ್ನ ದಂತವನ್ನು ಮುರ್ಕೊಂಡಿದ್ದ ಆಯುಧಗಳು ಇರಬೇಕು. ಈ ತರಹದ ಒಂದು ಆಶೀರ್ವಾದವನ್ನ ಮಾಡಿ ಮುಂದೆ ಅವರು ಗೋಕರ್ಣದ ಕಡೆ ಪ್ರಯಾಣ ಬೆಳೆಸ್ತಾರೆ. ಇದು 1827 ಇಸ್ವಿಯಿಂದ ಸತತವಾಗಿ ನಡೀತಾ ಬಂದದ್ದು. ಅವತ್ತು ಬರೀ ಮನಿ ಮಟ್ಟಿಗೆ ಮಾತ್ರ ನಡೀತಾ ಇತ್ತು. ಮನೆಯಿಂದ ಕುಟುಂಬಕ್ಕೆ ಬೆಳೀತು, ಕುಟುಂಬದಿಂದ ಗ್ರಾಮಸ್ಥರಿಗೆ ಬೆಳೀತು, ಗ್ರಾಮಸ್ಥರಿಂದ ಇವತ್ತು ಕರ್ನಾಟಕ ರಾಜ್ಯ ಅಲ್ಲ, ಮಹಾರಾಷ್ಟ್ರ ರಾಜ್ಯ, ಗೋವಾದಿಂದ, ಪೂನಾದಿಂದ ಹಲವಾರು ಕ್ಷೇತ್ರಗಳಿಂದ ಜನ ಬಂದು ತಮ್ಮ ಬೇಡಿಕೆಗಳನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಿ ಅದನ್ನ ಪರಿಹಾರ ಕಂಡುಕೊಂಡು, ಹೌದಪ್ಪ ಈ ಜಾಗೃತ ಗಣಪತಿಯಲ್ಲಿ ಶಕ್ತಿ ಇದೆ ಅಂತೇಳಿ ಇವತ್ತು ನಾವೇನು ಈ ಜನಸಂದಣಿಯನ್ನು ನೋಡ್ತಾ ಇದ್ದೀವಿ, ಇದು ಅದಕ್ಕೆ ಸಾಕ್ಷಿ. ಇದು ಮುಂದೆ ಒಂದು ದಿವಸ ನಮಗೆ ಕಂಟ್ರೋಲ್ ಮಾಡೋದು, ಇದನ್ನ ನಮ್ಮ ಹಿತಕ್ಕೆ ತರೋದು, ಇದೆಲ್ಲ ತುಂಬಾ ಕಷ್ಟ ಆಗಬಹುದು ಅನ್ನೋದೊಂದು ಗುರುಗಳ ಇದಿತ್ತು. ಅದೇ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದ್ರೆ ಗುರುಗಳ ಚಮತ್ಕಾರ ಕಲಿಯುಗದಲ್ಲಿ ಮಹಾ ಚಮತ್ಕಾರ ಅನ್ನೋದಕ್ಕೆ ಈ ಒಂದು ವೃತ್ತ, ಈ ಒಂದು ಜನಸಂದಣಿ, ಈ ಒಂದು ಭಕ್ತಿ ಎಲ್ಲವೂ ಸಾಕ್ಷಾತ್ ಇಲ್ಲಿ ನೀವು ನೋಡ್ತಕ್ಕದ್ದು. ಇದೇ ತರಹ ಪ್ರತಿಯೊಂದು ಮನೆಯಲ್ಲೂ ಆಗ್ತದೆ. ಇದೇ ತರ ಪ್ರತಿ 7 ಮನೆಯಲ್ಲೂ ಇದೆ. ಯಾವ ಮನೆ ಗಣಪತಿ ಹೆಚ್ಚಿಲ್ಲ, ಯಾವ ಮನೆ ಗಣಪತಿ ಕಡಿಮೆ ಇಲ್ಲ. ಎಲ್ಲಾ ಮೂಲ ಒಂದೇ ಕುಟುಂಬದಿಂದ ಪ್ರಾರಂಭವಾದಂತ ಈ ಗಣಪತಿ ಉತ್ಸವ ವಿಜೃಂಭಣೆಯಿಂದ ನಡೀತದೆ. ಹಾಗಾಗಿ ದಯವಿಟ್ಟು ಎಲ್ಲಾ ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಭಕ್ತಿಯಿಂದ ನಿಮ್ಮ ಈ ವಿನಂತಿಯನ್ನ, ನಿಮ್ಮ ಬೇಡಿಕೆಯನ್ನ, ಪ್ರಾರ್ಥನೆಯನ್ನ ವರಸಿದ್ಧಿ ವಿನಾಯಕನಲ್ಲಿ ಇಡಬೇಕು. ಸಂಪೂರ್ಣವಾಗಿ ನೀವು ಭಗವಂತನಿಗೆ ಸರೆಂಡರ್ ಆಗಬೇಕು, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತಂದು ಹೇಳಿ ನಾನು ನನ್ನ ಈ 2 ಮಾತುಗಳನ್ನ ಗುರುಗಳ ಒಂದು ಮುಖೇನ, ಗುರುಗಳು ನನಗೇನು ಬುದ್ಧಿ ಕೊಟ್ಟಿದ್ದಾರೆ ಆ ಬುದ್ಧಿ ಪ್ರಕಾರ ನಾನು ಮಾತಾಡಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲಾ ಜನ ಬರಲಿ. ನಿಮ್ಮ ಟಿವಿ ಮುಖಾಂತರ ಇದೇನು ತೋರಿಸ್ತೀರಿ ಇದು ಇನ್ನೂ ಪ್ರಚಲಿತ ಆಗಲಿ. ಹಿಂದೆ ಇದು ಪ್ರಚಲಿತ ಇರಲಿಲ್ಲ, ಅವಾಗ ಟಿವಿ ಮಾಧ್ಯಮ ಇರಲಿಲ್ಲ. ಜನರಿಂದ ಜನರಿಗೆ ಇದು ವಿಷಯ ತಿಳಿತಿತ್ತು. ಇನ್ನು ನಿಮ್ಮ ಸೇವೆ ಏನದ, ಟಿವಿ ಮೀಡಿಯಾದವರ ಸೇವೆನೂ ಅತಿ ಉತ್ತಮ ಸೇವೆ. ನಿಮಗೂ ದೇವರು ಒಳ್ಳೇದು ಮಾಡ್ಲಿ. ನಿಮ್ಮ ಗುರುಗಳ ಆಶೀರ್ವಾದ, ನಮ್ಮ ವರಸಿದ್ಧಿ ವಿನಾಯಕನ ಆಶೀರ್ವಾದ ಸದಾ ನಿಮ್ಮ ಮೇಲೂ ಇರ್ಲಿ ಅಂತಂದು ಹೇಳಿ ನಾನಿವತ್ತು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.